ತಲೆ ಮೇಲೆ ಸರಿಯಾದ ಸೂರು ಇಲ್ಲದೆ ಹೋದರೂ ಬಿಸಿಲಲ್ಲೇ ಇರು ದೇವಿ ಈಕೆ. ಹೆಸರಿಗೆ ತಕ್ಕಂತೆ ಅರಮನೆ ಕೋಟೆಯನ್ನ ಕಾಯೋ ಮಹಾತಾಯಿ ಈಕೆ. ಬಿಸಿಲಲ್ಲಿ ಒಣಗಿ ಮಳೆಯಲ್ಲಿ ನೆನೆಯುವ ಈಕೆಯೇ ಮೈಸೂರು ಅರಮನೆ ಆವರಣದಲ್ಲಿರುವ ಶ್ರೀಕೋಟೆ ಬಿಸಿಲು ಮಾರಮ್ಮ ದೇವಿ. ಅರಮನೆ ಆವರಣಕ್ಕೆ ಒಳಪಡುವ ಕೋಟೆ ಬಿಸಿಲು ಮಾರಮ್ಮ ದೇವಿ ಶಕ್ತಿ ದೇವತೆಯಾಗಿಯೇ ಗುರುತಿಸಿಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ಮೈಸೂರು ಅರಮನೆಯ ಕೋಟೆಯನ್ನ ಕಾಯುವ ದೇವಿ ಈಕೆಯಾಗಿದ್ದಾಳೆ. ಜೊತೆಗೆ ಈಕೆ ಬಿಸಿಲಲ್ಲಿ ಒಣಗಿ ಮಳೆಯಲ್ಲಿ ನೆನೆದು ಕೃತಾರ್ಥರಾಗ್ತಾಳೆ. ಈ ಎಲ್ಲ ಕಾರಣದಿಂದಲೇ ಈಕೆಯನ್ನ ಕೋಟೆ ಬಿಸಿಲು ಮಾರಮ್ಮ ದೇವಿ ಎಂದೇ ಕರೆಯುತ್ತಾರೆ. ಮಾರಮ್ಮ ದೇವಿ ಮೊದಲು ಅರಮನೆ ಒಳಾಂಗಣದಲ್ಲಿ ಇದ್ದಂತಹ ದೇವಿ. ಆದರೆ ಅಲ್ಲಿ ಆಕೆಗೆ ಕಾಲಕಾಲಕ್ಕೆ ಸರಿಯಾಗಿ ಪೂಜೆ ನಡೀತಿರಲಿಲ್ಲ. ಆದ್ದರಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕನಸಿನಲ್ಲಿ ಬಂದು ಅರಮನೆ ಆವರಣದಲ್ಲಿ ನೆಲೆ ಮಾಡಿಕೊಡುವಂತೆ ಕೇಳಿಕೊಂಡ್ಳು. ಅದರಂತೆ ಅರಮನೆಯ ಕೋಟೆಯ ಹೊರಭಾಗದಲ್ಲಿ ಕೋಟೆಯನ್ನ ಕಾಯುತ್ತಾ ಜನರ ಕಷ್ಟಗಳ ಪರಿಹಾರ ಮಾಡುತ್ತಾ ನೆಲೆಸಿದ್ದಾಳೆ. ಇದು ಅಮ್ಮ ಕೋಟೆನೇ ಕೈಕೊಂಡು ಕೂತಿರೋದು. ಅರಮನೆ ಕೋಟೆನೆ ಮಹಾರಾಜರದು ಅರಮನೆ ಕೋಟೆ ಕೈಕೊಂಡು ಅಮ್ಮ ಇರೋದು. ಇದು ಅರಮನೆಗೆ ಸೇರೋದು. ಅಲ್ಲಿಂದ ಇದಕ್ಕೆ ಇದೆಲ್ಲ ಹಾಕ್ತಾರೆ. ಶಿವರಾತ್ರಿಗೆ ಚಿನ್ನದ ಕೊಳಗೆ ಎಲ್ಲ ಹಾಕ್ತಾರೆ. ಅರಮನೆಯಿಂದ ಬಂದು ರಾಜರು ಮೊದಲನೇ ಪೂಜೆ ಅವರೇ ಮಾಡೋದು. ಶಿವರಾತ್ರಿಗೆ ಮೊದಲನೇ ರಾಜರು ಇಲ್ಲಿಗೆ ಬಂದು ಗಂಡ ಹೆಂಡತಿರು ಪೂಜೆ ಮಾಡಿ ಅವರು ಆರತಿ ಎಲ್ಲ ಮಾಡ್ಕೊಬರ್ತಾರೆ. ತಬ್ಬಿಟ್ಟು ಆರತಿ ಎಲ್ಲ ಮಾಡ್ಕೊಬಂದು ಆಮೇಲೆ ಅವ್ರದ್ದು ಪೂಜೆ 1 ತಿಂಗಳು ಚಿನ್ನದ ಕೊಳಗ ಹಾಕಿರ್ತಾರೆ. ಹಲವು ವರ್ಷಗಳ ಹಿಂದೆ ಮೈಸೂರು ಭಾಗದಲ್ಲಿ ಪ್ಲೇಗ್ ಕಾಯಿಲೆ ಬಂದಾಗ ರಾಜರು ಮಾರಮ್ಮ ದೇವಿಯ ಮೊರೆ ಹೋಗಿದ್ರು. ಇದರಿಂದ ಬಾಧಿಸಿದ್ದ ರೋಗವು ವಾಸಿಯಾಗಿದ್ದವು ಅನ್ನೋ ನಂಬಿಕೆ ಇದೆ. ಈ ದೇವಾಲಯದ ಗರ್ಭಗುಡಿಗೆ ಭಕ್ತರು ಹೋಗಬಹುದಾಗಿದೆ. ಹಣ್ಣು ಕಾಯಿ ಬದಲು ಮಾರಮ್ಮ ದೇವಿಗೆ ಎಳ್ನೀರು, ಬೇವಿನ ಸೊಪ್ಪನ್ನು ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ. ಮೊಸರು, ಎಳನೀರು, ಕುಂಕುಮದ ನೀರು, ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಲಾಗುತ್ತೆ. ಪ್ರತಿದಿನವೂ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಭಕ್ತರಿಗೆ ಅವಕಾಶವಿದೆ.